ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೀರೋ ಆಗಬೇಕು ಅಂತ ಹೇಳಿದ್ರೆ ಈ ಕಡೆ ನಟನೆ ಬಗ್ಗೆನೂ ಕೂಡ ಅದ್ರ ಬಗ್ಗೆ ಅರಿವಿರಬೇಕು, ಈ ಕಡೆ ಡ್ಯಾನ್ಸ್ ಬಗ್ಗೆ ಅರಿವಿರಬೇಕು, ಅದ್ರ ಜೊತೆಗೆ ನಮ್ಮ ದೇಹವನ್ನು ಕೂಡ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಇದೆಲ್ಲದರ ಪ್ರಿಪರೇಷನ್ ಹೇಗಿತ್ತು ನಿಮ್ಮದು ಅಂತ ಹೇಳಿ? ಇಲ್ಲ, ಫಿಟ್ನೆಸ್ ಅಂತಂದರೆ ಮೊದಲಿಂದನೂ ನಾನು ಮೇಂಟೈನ್ ಮಾಡ್ಕೊಂಡೇ ಬಂದಿದ್ದೆ, ಅದರದ್ದೇನು ಅಷ್ಟು ಇದು ಅನಿಸಿಲ್ಲ. ಬಟ್ ಡ್ಯಾನ್ಸು ಕೂಡ ಅಷ್ಟೇ, ಚಿಕ್ಕ ವಯಸ್ಸಿಂದ ನನಗೆ ಅದೊಂದು ಹಾಬಿ ಇದ್ದಿದ್ದರಿಂದ ಅದ್ರ ಬಗ್ಗೆನೂ ತುಂಬ ಇದು ಮಾಡಲಿಲ್ಲ. ಬಟ್ ಆ್ಯಕ್ಟಿಂಗಿಗೆ ನಾನು ತುಂಬ ವರ್ಕ್ಶಾಪ್ಸ್ಗಳು ಮಾಡಿದೆ. ಅದು ಯಾಕೆ ಅಂತಂದರೆ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಸಿನಿಮಾದಲ್ಲಿ ಒಂದು 1/2 hour ಬರ್ಬೋದು. ಇನ್ನು 2 hours ಜನ ನನ್ನನ್ನು ಎಕ್ಸೆಪ್ಟ್ ಮಾಡಬೇಕು ಅಂದರೆ ಆ್ಯಕ್ಟಿಂಗಲ್ಲೇ ಇಷ್ಟಪಡಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ವರ್ಕ್ಶಾಪ್ ತುಂಬ ಮಾಡಿದೆ. ಡ್ಯಾನ್ಸ್ ಗಮನಿಸಿದಾಗ ಅದರಲ್ಲಿ ಅಪ್ಪು ಸರ್ ಡ್ಯಾನ್ಸನ್ನು ಸೇಮ್ ಅವರಲ್ಲಿ ಸ್ಕ್ರೀನ್ ಮಾಡ್ದಂಗೆ ನೀವು ಇಲ್ಲಿ ಕೆಳಗಡೆ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ನಾನು ನಿಮ್ಮ ಕಚೇರಿಗೆ ಎಂಟ್ರಿ ಕೊಟ್ಟಾಗಲೂ ಕೂಡ ಅಪ್ಪು ಸರ್ ಅವರ ದರ್ಶನ ಆಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ ನೀವು ಅಂತ ಹೇಳಿ. ಅಪ್ಪು ಸರ್ ಬಗ್ಗೆ ಮಾತಾಡೋದಾದರೆ, ಅವ್ರ ಮೇಲೆ ನಿಮಗಿರುವಂಥ ಪ್ರೀತಿಯ ಬಗ್ಗೆ ಮಾತಾಡೋದಾದರೆ? ನೀವು ನೋಡಿರೋ ಸಾಂಗಿನ ರಿಲೀಸ್ ಆಗಿಲ್ಲ, ನಿಮಗೆ ತೋರಿಸಿದ್ದಾರೆ ಅನಿಸುತ್ತೆ. ಅದರಲ್ಲಿ ಇದೆ ಆ ಥರ. ಅಪ್ಪು ಸರ್ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಅವರ ಹುಚ್ಚು ಅಭಿಮಾನಿ. ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು, ಅವ್ರ ಮ್ಯಾನರಿಸಮ್ಮು, ಅಂದರೆ ತುಂಬ ನನಗೆ ಪ್ರಭಾವಿತನಾಗಿದ್ದೀನಿ ಅವರಿಂದ. ಅವ್ರು ನೋಡಿದಾಗಲೇ ನನಗೆ ಆದರೆ ಈ ಥರ ಆಗಬೇಕು, ಈ ಥರ ಡ್ಯಾನ್ಸ್ ಮಾಡಬೇಕು, ಈ ಥರ ಫೈಟ್ ಮಾಡಬೇಕು ಅನ್ನೋ, ಅಂದರೆ ಹಂಬಲ ಚಿಕ್ಕ ವಯಸ್ಸಿಂದ ತುಂಬ, ಅಂದರೆ ತುಂಬಾ ಇನ್ಸ್ಪಿರೇಷನ್ ಅವ್ರು ನನಗೆ. ತುಂಬ ದೊಡ್ಡ ಅಭಿಮಾನಿ ನಾನು. ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಡೇ ಫಸ್ಟ್ ಶೋನೇ ಅದು ಮಿಸ್ ಮಾಡದೆ ನೋಡ್ತೀವಿ. ಯಾವ ಸಿನಿಮಾ ಬಂದರೂ ನೋಡ್ತೀವಿ. ಇಲ್ಲಿವರೆಗೂ ನಾವು ಅಪ್ಪು ಸರ್ದು ಎಲ್ಲ ಸಿನಿಮಾನೂ ಫಸ್ಟ್ ಶೋ ನೋಡಿರೋದೇನೆ. ಅವ್ರದ್ದು ಬಂತು ಅಂದರೆ ಆ ಡೇ ಏನು ಇಟ್ಕೊತಾನೆ ಇರಲಿಲ್ಲ ನಾನು. ಅವಾಗ್ಲಿಂದನೂ ಹಾಗೆ, ಕಾಲೇಜ್ ಡೇಸಿಂದನೂ ಆ ಸಿನಿಮಾ ಬಂತು ಅಂದರೆ ಅವತ್ತು ಕಾಲೇಜು ಇಲ್ಲ, ಏನೂ ಇಲ್ಲ, ಎಕ್ಸಾಮ್ ಇದ್ರೂ ಹೋಗಿಲ್ಲ ಎಷ್ಟೊಂದು ಸರಿ. ಆ ಥರ ಇದೆ. ಮಾರ್ಚ್ 17 ಅವರ ಹುಟ್ಟುಹಬ್ಬ, ಅವತ್ತು ಆ ದಿನ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅದೊಂಥರ ಹಬ್ಬನೇ, ಅದು ಎಲ್ರಿಗೂ ಅಭಿಮಾನಿಗಳಿಗೆ ಹಬ್ಬನೇ ಅದು. ಬಟ್ ಇಲ್ವಲ್ಲ, ಅದೊಂದು ಎಲ್ಲರೂ ಮಿಸ್ ಮಾಡ್ಕೊತಾರೆ. ಅಂದರೆ ಸಿನಿಮಾಗಳಿಲ್ಲ ಅಪ್ಪು ಸರ್ದು ಹೊಸ, ಅಂದರೆ ಎಲ್ಲ ಹಳೆ ಸಿನಿಮಾಗಳೇ ನೋಡ್ಕೋಬೇಕು ಅಷ್ಟೇ, ಅದರಲ್ಲೇ ಖುಷಿ ಪಡಬೇಕೀಗ. ಅದೊಂದು ಬೇಜಾರು ಎಲ್ಲರಿಗೂ ಇದ್ದೇ ಇದೆಯಲ್ಲ. ಸೆಲೆಬ್ರಿಟಿ ಬಗ್ಗೆ ಮಾತಾಡೋದಾದರೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ನಿಮ್ಮ ಹೀರೋಯಿನ್ ಆಯ್ಕೆ ಹೇಗಾಯಿತು? ಪ್ರಿಯಾಂಕಾ ಅವ್ರದ್ದು, ಅವರೇ ಈ ಪಾತ್ರಕ್ಕೆ ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಜೊತೆಗೆ ಇಡೀ ಓವರಾಲ್ ಸಿನಿಮಾದಲ್ಲಿ ತಾರಾ ಬಳಗ ಹೇಗಿರುತ್ತೆ ಅಂತ ಹೇಳಿ? ಸಿನಿಮಾ ಶೂಟಿಂಗು ಮೇಲ್ಕೋಟೆ ಮಾಡಿದ್ದೀವಿ, ಮೈಸೂರು ಮಾಡಿದ್ದೀವಿ, ಮಂಗಳೂರು ಇದೆ, ಅರಸೀಕೆರೆ ಇದೆ. ಇನ್ನು ಬಿಟ್ಟರೆ ಅವೆಲ್ಲ ಬೆಂಗಳೂರೇ ಇರೋದೆಲ್ಲ. 2 ಸೆಟ್ ಸಾಂಗ್ ಇದೆ, 2ರಿಂದ 3 ಸೆಟ್ ಸಾಂಗ್ ಇದೆ. ಬಿಟ್ಟರೆ ಇನ್ನು ಮಾಟೆ ಸಾಂಗ್ಸ್ಗಳು ಆ ಥರ ಇದೆ. ಅದೇ ಈ ಮದರ್ ಕ್ಯಾರೆಕ್ಟ್ರು ಒಂದು ಪರ್ಟಿಕ್ಯುಲರ್ ಇದ್ವಿ ತುಂಬ. ಯಾರು ಅಂದರೆ ಡಿಫ್ರೆಂಟಾಗಿ, ಅಂದರೆ ಹೊಸೊಬ್ರು ಯಾರು ಬರಬೇಕು ನೋಡು ಅನ್ನೋದಿತ್ತು. ಸುಮಾರು ಆಪ್ಷನ್ಗಳು ನೋಡಿದ್ವಿ. ಆಮೇಲೆ ಸಂಗೀತ ಮೇಡಮ್ ಅವರು ಇದರಲ್ಲಿ ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿದರು. ನೋಡೋಣ, ಅಪ್ರೋಚ್ ಮಾಡೋಣ, ಮಾಡ್ತಾರೋ ಇಲ್ವೋ, ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಚೆನ್ನಾಗಿ ಹೋಗಿ ನರೇಶನ್ ಕೊಟ್ಟು ಬಂದರು ಟೀಮವರು. ಟೈಮ್ ತೊಗೊಂಡ್ರು. ಯಾಕೆ ಅಂತಂದರೆ ಅಲ್ಲೇ ಅವ್ರಿಗೆ ಎಲ್ಲ ಹೊಸ ಟೀಮು, ಹೊಸ ಡೈರೆಕ್ಟ್ರು, ಹೊಸ ಹೀರೋ, ಹೊಸ ಪ್ರೊಡಕ್ಷನ್ನು, ಎಲ್ಲ ಹೊಸಬ್ರೆ. ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರು. ಅವ್ರಿಗೆ ಅದೊಂದು ಭಯ ಇತ್ತು. ಬಟ್ ಅವ್ರಿಗೆ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಅವ್ರಿಗೆ ಖುಷಿಯಾಗಿತ್ತು. ಸ್ವಲ್ಪ ಟೈಮ್ ತೊಗೊಂಡ್ರು. ಸರಿ, 10 days ಟೈಮ್ ತೊಗೊಂಡು ಆಮೇಲೆ ಓಕೆ ಅಂತ ಹೇಳಿದ್ರು. ಅವ್ರು ಈಗ ಹೇಳ್ತಾರೆ, ನಾನು ಬಂದಾಗ ಬೈದಲ್ಲೇ ಬಂದೆ, ಎಲ್ಲ ಹೊಸ ಟೀಮು ಹೇಗೆ ಮಾಡ್ತಾರೋ ಏನೋ ಅಂದ್ಕೊಂಡು ಬಂದೆ. ಫಸ್ಟ್ ಶೆಡ್ಯೂಲ್ ಆದಮೇಲೆ ಅವ್ರಿಗೆ ತುಂಬ ಅದು ಹೇಳಿದ್ರು, ನನಗೆ ಆ ಭಯ ಇತ್ತು, ಈಗ ಆ ಭಯ ಇಲ್ಲ, ತುಂಬ ಖುಷಿಯಾಗಿದೆ ಅಂತ. ಬಟ್ ಹೀರೋಯಿನ್ ಅಂತ ಬಂದರೆ ಅದು ಕೂಡ ತುಂಬ ಚಾಲೆಂಜಿಂಗ್ ರೋಲ್ ಇತ್ತು ನಮ್ಮದ್ರಲ್ಲಿ. ತುಂಬ ವೇರಿಯೇಷನ್ಸ್ಗಳಿತ್ತು. ಆ ವೇರಿಯೇಷನ್ಸ್ಗಳನ್ನ ಅಂದರೆ ಗ್ಲ್ಯಾಮರ್ ಜೊತೇಲಿ ಆ್ಯಕ್ಟಿಂಗ್ ಸ್ಕಿಲ್ ಇರೋರು ತುಂಬ ಬೇಕಿತ್ತು, ಮೇಜರ್ ರೋಲ್ ಇದ್ದಿದ್ದರಿಂದ. ಸೊ ಎಲ್ಲ ತುಂಬ ಹುಡುಕ್ತಾ ಇದ್ವಿ. ಆಮೇಲೆ ಅಷ್ಟರಲ್ಲಿ ಇವರು ಮಹಾನಟಿ ಮಾಡ್ತಾಯಿದ್ರಲ್ಲ, ಆ ಟೈಮಲ್ಲಿ ಸಜೆಸ್ಟ್ ಮಾಡಿದ್ರು, ಹಿಂಗೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಆಡಿಷನ್ ಮಾಡಿದ್ವಿ, ಒಂದು ಸರಿ ಕರೆದು ಮಾತಾಡಿದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ 7 ಮಲೆ ಒಪ್ಕೊಂಡಿದ್ರು ಅವರು. 7 ಮಲೆ ಅರ್ಧ ಏನೋ ಶೂಟ್ ಆಗಿತ್ತು ಅವ್ರದ್ದು. ಬಂದರು, ಒಪ್ಕೊಂಡ್ರು, ಅವ್ರಿಗೂ ಇಷ್ಟ ಆಯಿತು ಸಬ್ಜೆಕ್ಟ್ ಎಲ್ಲ. ಓಕೆ ಮಾಡ್ತೀನಿ ಅಂತ ಮಾಡಿದ್ರು. ಸಂಗೀತ ಮೇಡಮ್ ಅವರಂತ ಅದೇ ನೀವು ಹೇಳಿದ್ರಿ, ಫಸ್ಟ್ ಹಿಂಗಪ್ಪ ಅಂತ ಅಂದ್ಕೊಂಡ್ರು, ಟೈಮ್ ತೊಗೊಂಡ್ರು, ಆಮೇಲೆ ಒಪ್ಕೊಂಡ್ರು ಅಂತ ಹೇಳಿ. ಒಂಥರ ಸ್ಟಾರ್ ನಟಿ ಆ ಕಾಲದಲ್ಲಿ ತುಂಬ ಹೆಸರು ಮಾಡಿದಂಥವ್ರು. ಒಂದು ಗ್ಯಾಪ್ ತೊಗೊಂಡ್ರು ಕೂಡ ಈಗ ನಿಮ್ಮ ಸಿನಿಮಾ ಒಂಥರದ್ದು ಪ್ಲಸ್ ಕೂಡ ಹೌದು. ಹೇಗಿರ್ತಾಯಿದ್ರು ಸೆಟ್ಟಲ್ಲೆಲ್ಲ? ಆ್ಯಂಡ್ ಈಗ ನಾವು ಹಿರಿಯ ನಟ ನಟಿಯರನ್ನ ಮಾತಾಡಿಸಿದಾಗ ಆವಾಗಿದ್ದಂಥ ಶಿಸ್ತು, ಆವಾಗ ಅವ್ರು ಇರ್ತಿದ್ದಂಥ ಕೆಲಸ ಕೊಡ್ತಿದ್ದಂಥ ಪ್ರೀತಿ ಅದೆಲ್ಲವೂ ಕೂಡ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿದೆ. ಅವರನ್ನು ನೋಡಿ ನೀವೇನು ಕಲ್ತ್ರಿ? ಅವ್ರು ಹೇಗಿರ್ತಿದ್ರು ಸೆಟ್ಟಲ್ಲೆಲ್ಲ? ಅಯ್ಯೋ, ಅವರು ತುಂಬ ಡಿಸಿಪ್ಲಿನ್ನು.
ಟೈಮ್ ಅಂದರೆ ಟೈಮು ಅವ್ರದ್ದು ನಿಜವಾಗ್ಲೂ ಅವರು ನಾನು ಕೇಳ್ತಾ ಇದ್ದೆ ಅವಾಗೆಲ್ಲ ಹೇಗಿತ್ತು ಮೇಡಮ್ ಅಂದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು ಅವ್ರದ್ದೆಲ್ಲ. ಬಟ್ಟು ನಾವು ಅಂದರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಹೆಸರು ಮಾಡಿದ್ದಾರೆ, ಹೇಗಿರ್ತಾರೋ ಏನೋ ಅಂತ ಆ ಭಯ ಇತ್ತು. ಬಟ್ ಅವರು ಒಂಥರ ಹೇಳೋದಕ್ಕೆ ಆಗೋದೇ ಇಲ್ಲ. ನಾವು ಅಂದ್ಕೊಂಡೇ ಇಲ್ಲ ಅವ್ರನ್ನ ಅಷ್ಟು ಕೂಲಾಗಿ, ಅಷ್ಟು ಅಂದರೆ ಎಷ್ಟು ಸಪೋರ್ಟಿವ್ ಆಗಿ ಅಂದರೆ ಇಲ್ಲ ಈ ಥರ ಮಾಡಿ ಅಷ್ಟು ಕಂಫರ್ಟ್ ಝೋನ್ ಕೊಡ್ತಾಯಿದ್ರು ನನಗೆ. ನಿಜವಾಗ್ಲೂ ಅದಕ್ಕೆ ಅವರೆಲ್ಲ ಅಷ್ಟು ದೊಡ್ಡ ಸ್ಟಾರ್ ಆಗಿರೋದು ಅಂತ ಅನ್ನಿಸುತ್ತೆ ಅದನ್ನೆಲ್ಲ ನೋಡಿದಾಗ. ಸಿನಿಮಾಗಳ ಬಗ್ಗೆ ಮಾತಾಡ್ಸಿದ್ದೀರಾ ಹೆಂಗಿರ್ತಿದ್ರಿ ಅಂತೆಲ್ಲ? ಅದೇ ಚೈಲ್ಡ್ಹುಡ್ಡಿಂದನೂ ಮಾಡಿದಾರಲ್ಲ, ಕೇಳ್ತಾ ಇದ್ದೆ ಯಾವ ಥರ ಹೇಗೆ ಮೇಡಮ್. ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಮಾಡಿದ್ರಲ್ಲ, ತಮಿಳಲ್ಲೆಲ್ಲ ವಿಜಯ್ ಸರ್ ಜೊತೆಲಿ ಎಲ್ಲ ಕೇಳ್ತಾ ಇದ್ದೆ ಎಕ್ಸ್ಪೀರಿಯನ್ಸ್. ಅವರೆಲ್ಲ ಹೇಳ್ಕೊತಾ ಇದ್ರು ಅವಾಗ ಹೆಂಗಿತ್ತು ಈಗ ಹೆಂಗಿದೆ. ಅವಾಗ ಅಂದರೆ ತುಂಬ ಕಷ್ಟ ಆಯಿತು ಅವಾಗೆಲ್ಲ, ಇಷ್ಟೊಂದು ಆಪರ್ಚುನಿಟೀಸ್ಗಳಿರಲಿಲ್ವಲ್ಲ, ಮೀಡಿಯಾ ಇದೆಲ್ಲ ಅವ್ರದ್ದು ಹೇಳ್ಕೊತಾ ಇದ್ರು ಆವಾಗ ಹೇಗಿತ್ತು ಈಗೆಲ್ಲ ನಿಮಗೆ ಆ್ಯಕ್ಚುಲಿ ಈಸಿ ಆಗಿದೆ, ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ಆ್ಯಕ್ಟಿಂಗಲ್ಲೂ ಅಷ್ಟೇ ನಾನು ಯಾವ ಥರ ಮಾಡಬೇಕು, ಅಷ್ಟು ನ್ಯಾಚುರಲಾಗಿ ನೀನು ಹೇಗಿರ್ತೀಯ ಅದೇ ಥರ ಮಾತಾಡು, ಈ ಥರ ಎಲ್ಲ ಹೇಳ್ಕೊಂಡು ತುಂಬ ಸಪೋರ್ಟಿವ್ ಆಗಿ